ತೇಜು. ಸೊ ಇವತ್ತಿನ ಕತೆ ಬಂದು, ಒಂದು ಊರಲ್ಲಿ ಒಂದು ಪುಟ್ಟ ಕಾಡಿರುತ್ತೆ. ಆ ಕಾಡಲ್ಲಿ ಒಂದು ದಾರಿ ಕೂಡ ಇರುತ್ತೆ. ಅದು ಕವಲು ದಾರಿ, ಅಂದರೆ ಜನಗಳು ಓಡಾಡುವಂಥ ದಾರಿ. ಸೊ ಆ ಜನಗಳು, ಆ ಊರಿನ ಜನಗಳು ಏನೇ ಕೆಲಸ ಇದ್ದರೂ ಅವರಿಗೆ ಆ ದಾರಿಯಲ್ಲೇ ಹೋಗ್ಬೇಕಾಗಿರುತ್ತೆ, ಆ ದಾರಿಯಲ್ಲೇ ಬರಬೇಕಾಗಿರುತ್ತೆ. ಸೊ ಹಾಗೆ ಓಡಾಡ್ತಾ ಇರಬೇಕಾದ್ರೆ ಒಂದು ಸತಿ ಜನಗಳಿಗೆ ಆ ದಾರಿಯಲ್ಲಿ ಒಂದು ಹಾವು ಕಂಡು ಬರುತ್ತೆ. ಆ ಹಾವು ಅವತ್ತಿಂದ ಎಲ್ಲರಿಗೂ ಏನೂ ಮಾಡದೆ ಎಲ್ಲರಿಗೂ ತೊಂದರೆ ಕೊಟ್ಟಿರುತ್ತೆ, ಮತ್ತು ಎಷ್ಟೋ ಜನಕ್ಕೆ ಕಚ್ಚಿ ಕೂಡ ಸಾಯಿಸಿರುತ್ತೆ. ಅದು ಎಷ್ಟು ವಿಷಕಾರಿ ಹಾವು ಅಂದರೆ ಅದು ಕಚ್ಚಿದ ತಕ್ಷಣ ಎಲ್ಲರ ಪ್ರಾಣನೂ ಹೋಗಿರುತ್ತೆ. ಸೊ ಅದನ್ನು ನೋಡಿ ನೋಡಿ ಜನಗಳು ಅವತ್ತಿಂದ ಆ ದಾರಿಯಲ್ಲಿ ಹೋಗೋದನ್ನೇ ನಿಲ್ಲಿಸ್ಬಿಡ್ತಾರೆ. ಏನೇ ಕೆಲಸ ಇದ್ರೂ ಹೋಗಲ್ಲ. ಅದಾಗಿ ತುಂಬ ದಿನಗಳಾದಮೇಲೆ ಆ ದಾರಿಯಲ್ಲಿ ಬುದ್ಧ ಅವ್ರು ಬರ್ತಾರೆ. ಬುದ್ಧ ಅವರು ಹೋಗ್ಬೇಕು ಅಂತ ಊರಿಗೆ ಬರ್ತಾರೆ. ಬಂದಾಗ ಆ ದಾರಿಗೆ ಹೋಗೋಕೆ ಮುಂಚೆ ಊರಿನ ಜನಗಳೆಲ್ಲ ಬುದ್ಧ ಅವ್ರ ಹತ್ರ ಬಂದು ಅವ್ರನ್ನ ತಡೆದು ಹೇಳ್ತಾರೆ, ಆ ದಾರಿಯಲ್ಲಿ ಹಾಗಿದೆ, ಹೋಗಬೇಡಿ, ಅದು ಕಚ್ಚಿದ ತಕ್ಷಣ ಪ್ರಾಣ ಕೂಡ ಹೋಗುತ್ತೆ, ತುಂಬ ಅಪಾಯ ಇದೆ ಅಂತೆಲ್ಲ. ಅದನ್ನು ಕೇಳಿಸ್ಕೊಂಡು ಕೂಡ ಬುದ್ಧ ಅವರು ಮುಂದಕ್ಕೆ ಹೋಗ್ತಾರೆ. ಮುಂದಕ್ಕೆ ಹೋಗಿ ಮಾಮೂಲಿ ಹಾವು ಕಂಡು ಬರುತ್ತೆ ಅವ್ರಿಗೂ. ಹಾವು ಅಡ್ಡ ಬಂದು ಅವರಿಗೆ ಕಚ್ಚ ಕೂಡ ಹೋಗುತ್ತೆ. ಬುದ್ಧ ಅವರು ಅದನ್ನು ತಡೆದು ಪ್ರಶ್ನೆ ಮಾಡ್ತಾರೆ, ಸರಿ ಆಯಿತು, ನೀನು ಇವಾಗ ನನಗೆ ಕಚ್ಬಿಡ್ತೀಯಾ? ಕಚ್ಚಿ ನನ್ನ ಪ್ರಾಣ ಕೂಡ ಹೋಗ್ಬಿಡುತ್ತೆ, ಅದಾದಮೇಲೆ ನಿನಗೇನು ಲಾಭ? ನನ್ನ ಪ್ರಾಣ ಹೋದ್ಮೇಲೆ ನಿನಗೇನು ಲಾಭ ಅಂತ. ಹಾವೇನು ಮಾತಾಡೋದಿಲ್ಲ. ಮತ್ತೆ ಬುದ್ಧ ಅವ್ರು ಹೇಳ್ತಾರೆ, ಇದೇ ರೀತಿ ನೀನು ತುಂಬ ಜನಕ್ಕೆ ಇಲ್ಲಿ ಓಡಾಡೋರಿಗೆ ಕಚ್ಚಿ ಅವ್ರ ಪ್ರಾಣ ಕೂಡ ಹೋಗಿದೆ, ಅದರಿಂದ ನಿನಗೆ ಯಾವ ಲಾಭನೂ ಆಗಿಲ್ಲ. ಅವ್ರು ನಿನಗೇನು ತೊಂದರೆ ಕೊಟ್ಟಿಲ್ಲ ಅನ್ನೋ ನೀನು ಅವ್ರಿಗೆ ತೊಂದರೆ ಕೊಟ್ಟಿದ್ಯಾ. ನಿನಗೆ ವಿಷಯ ಇದೆ ಅಂದ ಮಾತ್ರಕ್ಕೆ ನೀನು ಎಲ್ಲರಿಗೂ ಕಚ್ಬೋದು, ಎಲ್ಲರ ಪ್ರಾಣನೂ ತೆಗಿಬೋದು ಅಂತ ಅಲ್ಲ. ಇಲ್ಲಿ ಎಷ್ಟೋ ಜನ ಅವ್ರವ್ರ ಜೀವನಕ್ಕಾಗಿ ಓಡಾಡ್ತಿರ್ತಾರೆ. ಎಷ್ಟೋ ಜನನ ಅವ್ರು ನಂಬಿರೋರು ಅವ್ರ ಮನೇಲಿರ್ತಾರೆ. ಎಷ್ಟೋ ಜನಕ್ಕೆ ನಿನ್ನಿಂದ ನೋವಾಗಿದೆ ಅಂತೆಲ್ಲ ಹೇಳಿದಾಗ ಹಾವಿಗೆ ಒಂಥರ ಬೇರೆ ಥರ ಮನವರಿಕೆ ಆಗಿಬಿಟ್ಟು ಆ ಹಾವು ಇನ್ನು ಮುಂದೆ ನಾನು ಕಚ್ಚೋದಿಲ್ಲ ಅಂತ ಹೇಳಿ ಮನಸ್ಸಲ್ಲೇ ನಿರ್ಧಾರ ಮಾಡುತ್ತೆ. ಬುದ್ಧ ಅವ್ರಿಗೂ ಅದು ಕಚ್ಚಲ್ಲ. ಬುದ್ಧ ಅವ್ರು ಅದನ್ನು ಹೇಳಿ ಮುಂದಕ್ಕೆ ಹೋಗ್ತಾರೆ. ಸ್ವಲ್ಪ ದಿನಗಳಾಗತ್ತೆ. ಆ ಹಾವು ಅದ್ರ ಪಾಡಿಗೆ ಅದು ಇದ್ಬಿಡುತ್ತೆ, ಯಾರಿಗೂ ಕಚ್ಚಕ್ಕೆ ಹೋಗಲ್ಲ. ಕೆಲವು ದಿವಸ ಆದಮೇಲೆ ಜನಗಳು ಮತ್ತೆ ಓಡಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಹಾವು ಯಾರಿಗೂ ತೊಂದರೆ ಕೊಟ್ಟಿರಲ್ಲ ತುಂಬ ದಿನ ಆದ್ರೂ. ಅದು ಜನಗಳಿಗೆಲ್ಲ ಗೊತ್ತಾಗತ್ತೆ. ಆರಾಮಾಗೆ ಓಡಾಡ್ತಾ ಬರ್ತಾ ಇರ್ತಾರೆ ಮುಂಚಿನ ಥರ. ಆ ಹಾವು ಇದ್ರೂ ಕೂಡ, ಆ ಹಾವು ಮುಂದೆ ಬಂದರೂ ಕೂಡ ಯಾರಿಗೂ ಭಯ ಇರೋದಿಲ್ಲ. ಆ ಥರ ಇದ್ದಾಗ ಆ ಹಾವನ್ನ ಜನಗಳು ಹೆಂಗೆ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಅಂದರೆ, ಕಾಲಿಗೆ ಸಿಕ್ಕಿದ್ರೆ ಒದಿಯೋದು, ಆಮೇಲೆ ಸುಮ್ಮನೆ ಈ ಕಸ ಥರ ಎತ್ತು ಹಾಕೋದು, ಆ ಥರ ಎಲ್ಲ ಮಾಡ್ತಿರ್ತಾರೆ. ಹಾವು ಅದನ್ನು ಸಹಿಸ್ಕೊಂಡು ಏನು ಕೂಡ ಅದಕ್ಕೆ ಅದು ಯಾರಿಗೂ ತೊಂದರೆ ಕೊಡದೆ, ಯಾಕಂದರೆ ಬುದ್ಧ ಅವ್ರು ಹೇಳಿದ ಮಾತು ಅದು ತುಂಬ ಮನ್ಸಿಗೆ ತೊಗೊಂಡು ಅದು ಯಾರಿಗೂ ತೊಂದರೆ ಕೊಟ್ಟಿರಲ್ಲ. ಅದಾಗಿ ಸ್ವಲ್ಪ ದಿನಗಳು ಜನಗಳು ಹೀಗೆ ಹಾವು ಜೊತೆ ತುಂಬ ಕೇವಲವಾಗಿ ನಡೆಸ್ಕೊತಾ ಇರ್ತಾರೆ ಹಾವನ್ನ. ಮತ್ತೆ ಬುದ್ಧ ಅವರು ಅದೇ ದಾರಿಯಲ್ಲಿ ಬರ್ತಾರೆ. ಅದೇ ದಾರಿಯಲ್ಲಿ ಬಂದಾಗ ಆ ಹಾವನ್ನ ಮಕ್ಕಳೆಲ್ಲ ಇಟ್ಕೊಂಡು ತುಂಬ ಹಿಂಸೆ ಮಾಡ್ತಿರ್ತಾರೆ. ಅಂದರೆ ಹಗ್ಗ ಥರ ಇಟ್ಕೊಂಡು ಹೊಡಿತಾ ಇರ್ತಾರೆ. ಹಾವಿಗೆ ತುಂಬ ಏಟಾಗಿರುತ್ತೆ. ಅದನ್ನು ಬುದ್ಧ ಅವ್ರು ನೋಡ್ಬಿಟ್ಟು ಬಂದು ಮಕ್ಕಳನ್ನೆಲ್ಲ ಕಳಿಸಿ ಅದನ್ನು ಮಕ್ಕಳನ್ನೆಲ್ಲ ಹಾವನ್ನ ಮಕ್ಕಳಿಂದ ಬಿಡಿಸಿ ಕಳಿಸ್ತಾರೆ. ಆ ಹಾವನ್ನ ಬುದ್ಧ ಅವರು ಕೇಳ್ತಾರೆ ಆಶ್ಚರ್ಯವಾಗಿ, ನೀನು ಅಷ್ಟು ಕ್ರೂರವಾಗಿದ್ದೆ, ಇವಾಗ ಯಾಕೆ ನಿನಗೆ ಅಷ್ಟು ಹಿಂಸೆ ಮಾಡ್ತಿದ್ದಾರೆ? ನಿನ್ನ ಮೈ ತುಂಬ ಗಾಯಗಳಾಗಿದೆ, ಆದರೂ ನೀನು ಅವ್ರಿಗೆ ಏನು ಕಚ್ಚದೆ ಸುಮ್ಮನೆ ಇದೆಯಾ ಅಂತ. ಹಾವು ಹೇಳುತ್ತೆ, ನೀವು ಅವತ್ತು ಹೇಳಿದ್ರಲ್ಲ ನನ್ನಿಂದ ತುಂಬ ಜನಕ್ಕೆ ತೊಂದರೆ ಆಗಿದೆ, ನನ್ನಲ್ಲಿ ವಿಷಯ ಇದೆ ಅಂದ ಮಾತ್ರಕ್ಕೆ ನಾನು ಪ್ರಾಣ ತೆಗಿಯೋವಂಥ ಕೆಲಸ ಮಾಡಬಾರ್ದು ಅಂತ, ಅದಕ್ಕೋಸ್ಕರ ನಾನು ಸುಮ್ಮನೆ ಇದ್ದೀನಿ ಅಂತ ಹಾವು ಹೇಳುತ್ತೆ. ಆಗ ಬುದ್ಧ ಅವ್ರು ಹೇಳ್ತಾರೆ, ನಾನು ಹೇಳಿದೆ ಹೌದು ನಿನ್ನಿಂದ ತುಂಬ ಜನಕ್ಕೆ ತೊಂದರೆ ಆಗಿದೆ ಅಂತ, ಹಾಗಂತ ನಿನಗೆ ತೊಂದರೆ ಮಾಡೋಕ್ಕೆ ಬಂದಾಗ ನಿನ್ನ ಪ್ರಾಣನೇ ಹೋಗ್ತಾ ಇದೆ ಅನ್ನುವಾಗ ನೀನು ಸುಮ್ಮನಿರು ಅಂತ ನಾನು ಹೇಳಲಿಲ್ಲ. ದೇವರು ನಿನ್ನ ಬಾಯಲ್ಲಿ ವಿಷ ಕೊಟ್ಟಿದ್ದಾನೆ ಅಂತ ಅಂದರೆ ಅದಕ್ಕೆ ಏನೋ ಒಂದು ಕಾರಣ ಇರುತ್ತೆ ಅಂತಾನೆ. ಯಾಕಂದರೆ ನಿನಗೆ ತೊಂದರೆ ಆದಾಗ ನೀನು ವಿಷ ಕಾರಲೇಬೇಕು, ಅದರಲ್ಲಿ ತಪ್ಪೇನೂ ಇಲ್ಲ. ನಿನಗೆ ಕೊಟ್ಟಿರೋದೇ ಅದಕ್ಕೆ ವಿಷ. ಹಾಗಂತ ಎಲ್ಲರಿಗೂ ಕಚ್ಚು, ಎಲ್ಲರ ಪ್ರಾಣನೂ ತೆಗಿ ಅಂತ ಅಲ್ಲ. ಅವಶ್ಯಕತೆ ಇದ್ದಾಗ ನಿನ್ನಲ್ಲಿರುವಂಥ ವಿಷಯನ ನೀನು ಕಾರಲೇಬೇಕು, ಯಾಕಂದರೆ ನಿನ್ನನ್ನು ನೀನು ಉಳಿಸ್ಕೋಬೇಕು ಅಂತ. ಸೊ ಈ ಕತೆ ಅರ್ಥ ಏನು ಅಂತಂದರೆ, ಎಲ್ಲರಲ್ಲೂ ಒಳ್ಳೆತನ ಅನ್ನೋದು ಇರುತ್ತೆ, ಕೆಟ್ಟತನ ಅನ್ನೋದು ಇರುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ, ತುಂಬ ಒಳ್ಳೆಯವರಾಗೋಕ್ಕೂ ಹೋಗ್ತಾರೆ, ಅದರಿಂದ ಅವ್ರಿಗೆ ಕೆಟ್ಟದ್ದೇ ಆಗುತ್ತೆ.
ಎಲ್ಲರೂ ಅಷ್ಟೇ, ಅಂದರೆ ನಮ್ಮಲ್ಲಿ ಆ ಕೆಟ್ಟತನ ಇದೆ ಅಂದ್ಬಿಟ್ಟು ಎಲ್ಲ ಕಡೆ ತೋರಿಸೋದಕ್ಕೂ ಆಗಲ್ಲ, ಒಳ್ಳೆತನ ಇದೆ ಅಂತ ಅಂದ್ಬಿಟ್ಟು ಅತಿಯಾಗಿ ಒಳ್ಳೆಯವ್ರ ಥರ ಇರೋದಕ್ಕೂ ಆಗಲ್ಲ. ಯಾಕಂದರೆ ಜನಗಳು ತುಂಬ ಅಡ್ವಾಂಟೇಜ್ ತೊಗೊತಾರೆ. ಅಡ್ವಾಂಟೇಜ್ ತೊಗೊಳ್ಳೋರು ಅಷ್ಟೇ, ಅವ್ರಿಗೇನೋ ನೀವು ಮಾಡೋದೆಲ್ಲ ಸಹಿಸ್ಕೊತಾ ಇದ್ದಾರೆ, ನೀವೇನಾದರೂ ಅನ್ನಿಸ್ಕೊತಾರೆ, ನೀವೇನು ಮಾಡಿದ್ರು ಮಾಡಿಸ್ಕೊತಾರೆ ಅನ್ನೋ ಮಾತ್ರಕ್ಕೆ ಅವರು ಸುಮ್ಮನಿರ್ತಾರೆ ಅಂತಲ್ಲ. ಅದರ ಅರ್ಥ ನೀವು ಸುಮ್ಮನಿರಬೇಕು ಅಂತ. ಅವರಲ್ಲೂ ಆ ಶಕ್ತಿ ಇರುತ್ತೆ. ಎಲ್ಲೋ ಒಂದು ಕಡೆ ನಿಮ್ಮ ಮೇಲಿರೋ ಪ್ರೀತಿಗೋಸ್ಕರನೋ ಇಲ್ಲ ನಿಮ್ಮ ಮೇಲಿರೋ ಆ ರೆಸ್ಪೆಕ್ಟ್ಗೋಸ್ಕರನೋ ಸುಮ್ಮನೆ ಇರ್ತಾರೆ ಹೊರತು ಅವರಿಂದ ಏನೂ ಆಗಲ್ಲ ಅಂತಲ್ಲ. ಆದರೆ ಅವ್ರು ನಿಮ್ಮ ಮೇಲೆ ತಿರುಗಿ ಬಿದ್ದರು ಅಂತ ಅಂದರೆ ಅದು ಬೇರೆನೇ ಆಗುತ್ತೆ. ಸೊ ಅಲ್ಲಿವರೆಗೂ ಯಾರಿಗೂ ಆ ಚಾನ್ಸ್ ಕೊಡಬೇಡಿ. ಒಬ್ಬ ಮನುಷ್ಯನ ಥರನೇ ಟ್ರೀಟ್ ಮಾಡಿ. ಪ್ರಾಣಿಗೂ ಒಂದು ಜೀವ ಇದೆ, ಮನುಷ್ಯನಿಗೂ ಒಂದು ಜೀವ ಇದೆ. ದೇವರು ಎಲ್ಲರಿಗೂ ಜೀವ ಕೊಟ್ಟಿರೋದು, ಅದಕ್ಕೊಂದು ಬೆಲೆ ಅನ್ನೋದಿದೆ. ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಅಂತಾರಲ್ಲ ಹಾಗೆ. ಸೊ ನಿನ್ಗೆ ಯಾರೋ ಒಬ್ರು ಕೆಟ್ಟದ್ದು ಮಾಡ್ತಿದ್ದಾರೆ, ನಿನ್ನ ಜೀವಕ್ಕೆ ಅದು ಆಪತ್ತಿದೆ ಅಂತ ಅಂದಾಗ ನೀನು ಅವ್ರ ಮೇಲೆ ತಿರುಗಿ ಬೀಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಕರ್ಮ ಅನ್ನೋದಿದೆ, ಎಲ್ಲ ಹೌದು. ಹಾಗಂತ ನಿನ್ನನ್ನು ನೀನು ಸೇವ್ ಮಾಡ್ಕೊಳ್ಳೇಬೇಕಾಗತ್ತಲ್ವ. ನಿನ್ನ ಜೀವನ ಇದು, ನಿನ್ನ ರೆಸ್ಪಾನ್ಸಿಬಿಲಿಟಿ. ಸೊ ಇದು ಆ ಕಥೆಯ ಸಾರಾಂಶ ಅಷ್ಟೇ. ಟೈಮ್ ಬಂದಾಗ, ಅವಶ್ಯಕತೆ ಇದ್ದಾಗ ನಿನ್ನ ಕೆಟ್ಟತನ ಕೂಡ ನೀನು ತೋರಿಸ್ಬೇಕಾಗತ್ತೆ, ಆದರೆ ಎಲ್ಲರ ಹತ್ರನೂ ಅಲ್ಲ. ಸೊ ಅಷ್ಟೇ. ಸೊ ಈ ಸ್ಟೋರಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇದೇ ಥರ ಸ್ಟೋರೀಸ್ ಮುಂದಕ್ಕೂ ನೀವು ನೋಡಬೇಕು ಅಂತಂದರೆ ಏನು ಮಾಡಬೇಕು? ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ನೆಕ್ಸ್ಟ್ ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ದ್ಯಾಟ್ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬೇಗ ಬರುತ್ತೆ. ಸೊ ಏನಾದರೂ ಸಜೆಷನ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸ್ಕೊಡಿ. ಮತ್ತೆ ನೆಕ್ಸ್ಟ್ ಸ್ಟೋರಿ ಜೊತೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕನ್ನಡದವರಿಗೆ ತೇಜ್.